ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಬಾಳೆಹಣ್ಣಿನ ಹೂವು ಬರುತ್ತೆ ನೋಡಿ, ಬಾಳೆ ದಿಂಡಿಂದ. ಅದು ಹೂವಲ್ಲೂ ಸಹ ಪಲ್ಯವನ್ನು ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಚಪಾತಿ, ಪೂರಿ, ರೊಟ್ಟಿ ಮತ್ತು ಅನ್ನಕ್ಕೆಲ್ಲ ಸೈಡ್ ಡಿಶ್ ಆಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಲಿಕ್ಕೂ ಸಹ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಆದರೆ ಇದೇನು ಬಾಳೆಹಣ್ಣಿನ ಹೂವು ಬರುತ್ತೆ ನೋಡಿ, ಅದರಲ್ಲಿ ಈ ರೀತಿಯಾಗಿ ಅದೇನು ಯೆಲ್ಲೋ ಕಲರಲ್ಲಿ ನೋಡಿ ಹೂವು ಕಾಣಿಸ್ತಿದೆ ನಿಮಗೆ. ಅದರಲ್ಲಿ ಒಂದೊಂದು ಸ್ಟಿಕ್ ಥರ ಬರುತ್ತೆ, ಗಟ್ಟಿಯಾಗಿ ಇರುತ್ತೆ. ಅದನ್ನು ನೋಡಿ ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಅದು ಕೈಯಲ್ಲಿ ಇಟ್ಕೊಂಡಾಗ ಗೊತ್ತಾಗುತ್ತೆ. ಅದರಲ್ಲಿ ಅದು ಹೂವಿನ ಥರನೇ ಇರುತ್ತೆ, ಆದರೆ ಗಟ್ಟಿ ಇರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ತಿನ್ನಲಿಕ್ಕಾಗಲ್ಲ, ನಾವು ಎಷ್ಟು ಬೇಯಿಸಿದ್ರೂ ಸಹ ಅದನ್ನು ತಿನ್ನಲಿಕ್ಕಾಗಲ್ಲ. ಆ ಸ್ಟಿಕ್ನ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಹೂನಲ್ಲೂ ಇರುತ್ತೆ ಮಾತ್ರ ಅದು. ಒಂದೊಂದು ಹೂನಲ್ಲೂ ನೋಡಿ ಇಷ್ಟೊಂದು ಏನು ಹೂಗಳಿದೆ. ನಾವು ಈ ಪಲ್ಯನ ಮಾಡ್ಕೋಬೇಕಾದ್ರೆ ನೋಡಿ ಈ ರೀತಿಯಾಗಿ ಸ್ಟಿಕ್ಸ್ನ ರಿಮೂವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗೆ ಅಂತೂ ತಿನ್ನಲಿಕ್ಕಾಗಲ್ಲ ಅದು. ಮತ್ತು ಅದೇನು ಚಿಕ್ಕದಾಗಿ ಇರುತ್ತೆ ನೋಡಿ ಬಾಳೆ ಹೂವು, ಅದರಲ್ಲಿ ಅಷ್ಟಿರಲ್ಲ, ಸ್ಟಿಕ್ಕಿನ್ನು ಬಲ್ತಿರಲ್ಲ ನೋಡಿ. ನೋಡಿ ಈಗ ಒಂದು ಬಾಳೆಹಣ್ಣಿಂದು ಹೂವು ಸ್ವಲ್ಪ ಬಲ್ತಿತ್ತು, ಅದರಲ್ಲಿ ಸ್ಟಿಕ್ ಇತ್ತು. ಒಂದು ತುಂಬ ಎಳೆದಿತ್ತು ನೋಡಿ ಈ ರೀತಿಯಾಗಿ, ಅದರಲ್ಲಿ ಅದು ಬಲ್ತಿರಲ್ಲ. ನಾವು ಈ ರೀತಿಯಾಗಿ ಹಾಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ರಾಯ್ತು. ಮತ್ತು ಲಾಸ್ಟಲ್ಲಿ ಅದೇನು ದಿಂಡು ರೀತಿ ಸಿಗುತ್ತೆ ನೋಡಿ, ಅದನ್ನು ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ನೋಡಿ ನಾನು ಎಲ್ಲವನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು ಪಲ್ಯ ಮಾಡಲಿಕ್ಕೆ. ಮತ್ತು ಇದನ್ನು ತುಂಬ ಟೈಮ್ ಇಟ್ಬಿಟ್ಟು ಆಮೇಲೆ ಪಲ್ಯ ಮಾಡ್ತೀವಿ ಅನ್ನೋದಾದರೆ ಮಜ್ಜಿಗೆ ಇರುತ್ತೆ ನೋಡಿ, ಮಜ್ಜಿಗೆ ಒಳಗೆ ಹಾಕಿಟ್ಬಿಟ್ಟು ತುಂಬ ಫ್ರೆಶ್ ಆಗಿ ಇರುತ್ತೆ. ನೀವು ಪಲ್ಯ ಮಾಡೋ ತನಕನೂ ನೀಟಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪಿನ ನೀರಿಗೆ ಹಾಕಿಡಿ, ಆಗಲೂ ಸಹ ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ಬರೀ ಈಗಲೇ ಪಲ್ಯ ಮಾಡ್ಕೋತಾ ಇರೋದ್ರಿಂದ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಇಮಿಡಿಯೇಟಾಗಿ ಪಲ್ಯ ಮಾಡ್ಕೊಳ್ತೀವಿ ಅಂದರೆ. ಮತ್ತು ಅದು ಸ್ವಲ್ಪ ಕಟ್ ಮಾಡೋ ಟೈಮಲ್ಲೇ ಕಪ್ಪಾಗಿಬಿಡುತ್ತೆ. ಅದು ಬಾಳೆಹಣ್ಣಿನ ಹೂವು ಏನಿದೆ, ಅದು ಬಾಳೆ ದಿಂಡು ಏನು ಬರುತ್ತೆ ನೋಡಿ, ಅದೇ ಟೈಪಲ್ಲಿ ಇದು ಅಷ್ಟೇ. ನೋಡಿ ಈಗ ನಾನು ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೊಂದು 5 ಈರುಳ್ಳಿಯನ್ನು ಹಚ್ಕೊಳ್ಳಿ. ಹೆಚ್ಚಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಅದಕ್ಕೆ ನಾನು 4 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡಲಿಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಅದರ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರುವಂತಹ ಬಾಳೆ ದಿಂಡಿನ ಹೂವನ್ನು ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ವಾಶ್ ಮಾಡಿದಾಗಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವಾ, ಅದೇ ಸಾಕಾಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮಾತ್ರ ಸಾಕಾಗುತ್ತೆ. ಒಂದು 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಂತರ 1 ಕಟ್ಟಷ್ಟು ಪೂರ್ತಿಯಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಮತ್ತು ಬೇಗ ಬೆಂದೋಗುತ್ತೆ, ತುಂಬ ಟೈಮ್ ಏನು ತೊಗೊಳ್ಳಲ್ಲ ಬೇಯಲಿಕ್ಕೆ. ಇದನ್ನು ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ. ನೀವು ಯಾವುದೇ ಒಂದು ಡಿಶ್ಗಾದರೂ ಇದನ್ನು ಮಾಡ್ಕೊಳ್ಬೋದು. ಅಂದರೆ ಈಗ ಪೂರಿಗೂ ಸಹ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿಗೂ ಸಹ, ಯಾವುದೇ ರೊಟ್ಟಿ, ಜೋಳದ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಇರ್ಬೋದು, ಯಾವುದೇ ರೊಟ್ಟಿಗೂ ಸಹ ಇದು ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದನ್ನು ನಾನು ಡಿನ್ನರ್ ಟೈಮಲ್ಲಿ ಮಾಡ್ಕೊಂಡಿದ್ದೆ. ಟೈಮ್ ಇದ್ದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲೂ ಸಹ ಮಾಡ್ಕೊಳ್ಬೋದು. ಆದರೆ ಮುಂಚೆನೇ ಹೂವು ಎಲ್ಲ ಕ್ಲೀನ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಬೇಕಾಗುತ್ತೆ ಈ ಪಲ್ಯವನ್ನು ಮಾಡ್ಕೊಳ್ಳಿಕ್ಕೆ. ನೋಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಉದುರುದ್ರಾದಂತಹ ಪಲ್ಯ ಬರುತ್ತೆ ಅಲ್ವಾ, ಅದರಿಂದ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.